ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲತಕ್ಕಂಥ ಜನರಿಗೆ, ಯಾಕಂದ್ರೆ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗ್ಬೇಕು. ಅದಕ್ಕೋಸ್ಕರ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ, ಈಗಲೂ ಮಾಡ್ತಾ ಇದೆ, ಮುಂದೇನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇಷ್ಟು ಮಾತುಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳ್ತಾರೆ ಅದನ್ನ ಚರ್ಚೆ ಮಾಡಿ ಅವರ ಇಲಾಖೆಗೆ ಇನ್ನೂ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ಮತ್ತೆ ನಿಮಗೆ ಅಂಗವಿಕಲರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅವ್ರು ಹೇಳಿದ್ರಲ್ಲ, ಡಯಾಲಿಸಿಸ್ ಪೇಷಂಟ್ಸ್ಗಳು ಭಾಳ ಪಾಪ ಅವರು ಪಟ್ಟಣಕ್ಕೆ ಬರಬೇಕಾಗತ್ತೆ, ತಾಲೂಕು ಕೇಂದ್ರಗಳಿಗೆ ಬರಬೇಕಾಗುತ್ತೆ, ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ. ಮತ್ತೆ ಸನ್ಮಾನಿತರು ಯಾರ್ಯಾರು ಇದ್ದಾರೆ, ನನ್ನ ಕ್ಲಾಸ್ಮೇಟ್, ಇವರು ಲಾ ಕಾಲೇಜಿನಲ್ಲಿ ಕ್ಲಾಸ್ಮೇಟ್. ಈಗ ನಾನು ರಾಜಕಾರಣದಲ್ಲಿ ಇಲ್ಲದೆ ಹೋದ್ರೆ ನಾನು ಹಿರಿಯ ನಾಗರಿಕನೇ. ಈಗ ಎಷ್ಟು ವಯಸ್ಸೀಗ? ಉಪಸ್ಥಿತರಿರಬೇಕಾಗಿ ವಿನಂತಿ, ಯಾಕೆಂದ್ರೆ